ನಮಸ್ತೆ ಮಕ್ಕಳೇ, ಹೇಗಿದ್ದೀರಿ? ಆರೋಗ್ಯನಾ? ಒಳ್ಳೆ ಮಕ್ಕಳು ನೀವು. ಆರೋಗ್ಯದ ಕಾಳಜಿಯಲ್ಲಿ ಯಾವುದೇ ನಿರ್ಲಕ್ಷ್ಯ ಮಾಡಬಾರ್ದು. ಮನೆಯಲ್ಲೇ ಇರಬೇಕು. ನಿಮ್ಮ ಕಾಳಜಿಯನ್ನು ನೀವು ಮಾಡಿಕೊಂಡು ಸೇಫ್ ಆಗಿ ಇರಬೇಕು. ಜೊತೆಗೆ ಸ್ವಕಲಿಕೆಯಲ್ಲಿ ತೊಡಕೊಂಡು ಉತ್ತಮ ಜ್ಞಾನವನ್ನು ಪಡ್ಕೋಬೇಕು. ಆಯ್ತಾ ಮಕ್ಕಳೇ? ಈ ದಿನ ನಾವು ನಿಮ್ಮ ತರಗತಿಯ ಅಭ್ಯಾಸ ಪುಸ್ತಕದಲ್ಲಿನ 3ನೇ ಮೈಲುಗಲ್ಲಿನ 27, 28, 29ನೇ ಮೆಟ್ಟಿಲುಗಳ ಬಗ್ಗೆ ತಿಳಿಯೋಣ. ಮಕ್ಕಳೇ, ಮೊದಲನೇದಾಗಿ ನಾವು ನಿಮ್ಮ ತರಗತಿಯ ಅಭ್ಯಾಸ ಪುಸ್ತಕದಲ್ಲಿನ 3ನೇ ಮೈಲುಗಲ್ಲಿನ 27ನೇ ಮೆಟ್ಟಿಲಿನಲ್ಲಿ ಇರುವ ಸುರಕ್ಷತೆ ಎಂಬ ವಿಷಯಕ್ಕೆ ಸಂಬಂಧಿಸಿದ ಸಮೀಕ್ಷೆಯ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿ ಸೂಚನೆಯನ್ನು ನೋಡಿ. ಅನೇಕ ಚಿತ್ರಗಳನ್ನು ಅಲ್ಲಿ ನೀಡಿದ್ದಾರೆ. ಒಂದು ಯಾವುದು ದೀಪಾವಳಿ ಚಿತ್ರ, ಈಜಾಡ್ತಾ ಇರೋವಂಥದ್ದಿದೆ. ಹಣ್ಣನ್ನು ಕೊಯ್ತಾ ಇದ್ದಾರೆ. ಬಸ್ಸಿನಲ್ಲಿ ಅನೇಕ ಜನರು ಬಸ್ಸಿನ ಬಾಗಿಲಿನಲ್ಲೇ ನಿಂತು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಸರದಿ ಸಾಲಿನಲ್ಲಿ ನಿಂತು ಬಸ್ಸನ್ನು ಏರ್ತಾ ಇದ್ದಾರೆ. ಹಾಗೆ ಕೊನೆಯದು ರಸ್ತೆಯಲ್ಲಿ ಮಕ್ಕಳು ಆಟವನ್ನು ಆಡ್ತಾ ಇದ್ದಾರೆ. ಅವುಗಳನ್ನು ನೀವು ಗಮನಿಸಬೇಕು. ಅಲ್ಲಿ ನೀವು ಯಾವ ಒಂದು ಕಾರ್ಯವನ್ನು ಅಥವಾ ಕ್ರಿಯೆಯನ್ನು ನೀವು ನೋಡಿದಿರೋ ಅದಕ್ಕೆ ಸರಿ ಗುರುತನ್ನು ಹಾಕಬೇಕು. ನೋಡಿಲ್ಲ ಅಂದರೆ ತಪ್ಪು ಗುರುತನ್ನು ಹಾಕಬೇಕು. ಹಾಗೆ ಇನ್ನೊಂದು ಕಾಲಮ್ನಲ್ಲಿ ಮಾಡಿದ್ದೇನೆ ಅಂತ ಇದ್ದರೆ ಮಾಡಿದರೆ ನೀವು ಸರಿ ಗುರುತನ್ನು ಹಾಕಬೇಕು. ಮಾಡಿಲ್ಲ ಅಂದರೆ ತಪ್ಪು ಗುರುತನ್ನು ಹಾಕಬೇಕು. ಆಯಿತಾ ಪುಟಾಣಿಗಳ? ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ 28ನೇ ಮೆಟ್ಟಿಲು 3ನೇ ಮೈಲುಗಲ್ಲಿನಲ್ಲಿ ಸುರಕ್ಷತೆಗೆ ಸಂಬಂಧಿಸಿದಂಥ ಒಂದು ಚರ್ಚಾ ವಿಷಯ ಇದೆ. ಹಾಗಾದರೆ ಈ ಒಂದು ಸುರಕ್ಷತೆ ಅಂದರೆ ಏನು ಗೊತ್ತಾ? ಮಕ್ಕಳೇ, ಏನಂದರೆ ನಮ್ಮ ಒಂದು ಕಾಳಜಿಯನ್ನು ನಾವು ಮಾಡ್ಕೊಳ್ಳೋ ಅಂಥದ್ದೇ ಸುರಕ್ಷತೆ. ಅಂದರೆ ಈಗ ದೈಹಿಕವಾಗಿ ಇರ್ಬೋದು, ಮಾನಸಿಕವಾಗಿ ಇರ್ಬೋದು, ನಮ್ಮ ಒಂದು ಕಾಳಜಿಯನ್ನು ನಾವು ಮಾಡಿಕೊಂಡು ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ಇರುವಂಥದ್ದೇ ಸುರಕ್ಷತೆ. ಆಯಿತಾ ಮಕ್ಕಳೇ? ನಾನಿವತ್ತೊಂದು ರಾಜುವಿಗೆ ಸಂಬಂಧಿಸಿದಂಥ ಒಂದು ಪುಟ್ಟ ಕಥೆಯನ್ನು ನಿಮಗೆ ಹೇಳ್ತೀನಿ. ರಾಜು ತುಂಬ ತುಂಟನಾಗಿರ್ತಾನೆ. ಅವನು ಹಠಮಾರಿಯಾಗಿರ್ತಾನೆ, ಸೋಮಾರಿಯಾಗಿರ್ತಾನೆ. ಆದರೆ ಅವನು ಯಾರ ಮಾತನ್ನು ಕೂಡ ಏನು ಮಾಡ್ತಿರಲ್ಲ, ಕೇಳ್ತಾ ಇರಲ್ಲ. ಅವನು ಒಂದು ಸರಿ ಏನಾಗತ್ತೆ, ತನ್ನ ಅಕ್ಕ ಉಗುರು ಕಟ್ ಮಾಡ್ತೀನಿ ಬಾರೋ ರಾಜು ಅಂತ ಹೇಳಿರ್ತಾಳೆ. ಆದರೆ ಅವನು ಬೇಡ, ನಾನು ಆಟ ಆಡ್ಕೊಬೇಕು ಅಂತ ಹೇಳಿ ಆಟಾಡಕ್ಕೆ ಹೋಗಿರ್ತಾನೆ. ಮಾರನೇ ದಿನ ಶಾಲೆಗೆ ಹೋಗ್ತಾನೆ. ಅಲ್ಲಿ ಅವ್ರ ಟೀಚರ್ ಏನು ಮಾಡ್ತಾರೆ, ಉಗುರನ್ನು ನೋಡ್ತಾ ಬರ್ತಾರೆ. ರಾಜುವಿನ ಉಗುರು ತುಂಬ ಉದ್ದವಾಗೂ ಇರುತ್ತೆ, ಆಮೇಲೆ ಗಲೀಜಾಗಿರುತ್ತೆ. ಅವನೇನು ಮಾಡ್ತಾನೆ, ಫಾಸ್ಟಾಗಿ ತನ್ನ ಜಾಮಿಟ್ರಿಯಲ್ಲಿದ್ದಂಥ ಬ್ಲೇಡನ್ನು ತೆಗೆದುಕೊಂಡು ಅದರಿಂದ ಏನು ಮಾಡ್ತಾನೆ, ಗಡಿಬಿಡಿಯಲ್ಲಿ ಉಗುರನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾನೆ. ಆಗ ಏನಾಗುತ್ತೆ, ಆ ಒಂದು ಬ್ಲೇಡು ಇವನ ಕೈಗೆ ತಗಲಿ ರಕ್ತ ಸುರಿಯೋದಕ್ಕೆ ಶುರುವಾಗತ್ತೆ. ಆಗ ಆ ಒಂದು ರಕ್ತವನ್ನು ನೋಡಿದಂಥ ಟೀಚರ್ ಏನು ಮಾಡ್ತಾರೆ, ಅಯ್ಯೋ ರಾಜು, ಯಾಕೆ ಹೀಗೆ ಮಾಡಿಕೊಂಡೆ? ಉಗುರನ್ನು ನಾವು ಬ್ಲೇಡ್ನಿಂದ ಕಟ್ ಮಾಡಬಾರ್ದು, ಅದನ್ನು ಏನು ಮಾಡಬೇಕು, ನೈಲ್ ಕಟ್ಟರಿಂದ ಕಟ್ ಮಾಡಬೇಕು ಅಂತ ಹೇಳಿ ಅವನ ಒಂದು ಬೆರಳಿಗೆ ಬ್ಯಾಂಡೇಜನ್ನು ಮಾಡಿ ಕಳಿಸ್ತಾರೆ. ಹಾಗೆ ಮಕ್ಕಳೇ, ಅನೇಕ ನಾವು ಚೂಪಾದ ವಸ್ತುಗಳನ್ನು ನಾವು ಬಳಸ್ತೀವಿ ಅಲ್ವಾ? ಅವುಗಳನ್ನು ಬಳಸಬೇಕಾದ್ರೆ ನಾವು ಜಾಗ್ರತೆಯಿಂದ ಬಳಸಬೇಕು. ಹಾಗೆ ಪೆನ್ಸಿಲನ್ನು ನಾವು ಏನು ಮಾಡ್ತೀವಿ, ಚೂಪ ಮಾಡಬೇಕಾದ್ರೆ ಬ್ಲೇಡನ್ನು ಬಳಸಬಾರ್ದು, ಮೆಂಡರ್ನಿಂದ ನಾವು ಅದನ್ನು ಚೂಪ ಮಾಡಬೇಕು. ಕತ್ತರಿ ಚಾಕುಗಳನ್ನು ಬಳಸಬೇಕಾದ್ರೂ ಕೂಡ ನಾವೇನು ಮಾಡಬೇಕು, ತುಂಬ ಜಾಗ್ರತೆಯಿಂದ ಅದನ್ನು ಬಳಸಬೇಕು. ಆಯಿತಾ? ಹೀಗೆ ಒಂದು ಸಾರಿ ರಾಜು ಬೆಳಗ್ಗೆ ಅಮ್ಮ ಎಷ್ಟು ಎಚ್ಚರ ಮಾಡಿಸಿದ್ರೂ ಕೂಡ ಏಳೋದೇ ಇಲ್ಲ. ತುಂಬ ಲೇಟಾಗಿ ಎದ್ದುಬಿಡ್ತಾನೆ. ಆಮೇಲೆ ಎದ್ದು ನೋಡ್ತಾನೆ, ಶಾಲೆಗೆ ತುಂಬ ತಡವಾಗಿ ಹೋಗ್ಬಿಟ್ಟಿದೆ. ರಾಜು ತನ್ನ ನಿತ್ಯ ಕರ್ಮಗಳನ್ನು ಬೇಗ ಅರ್ಜೆಂಟಾಗಿ ಮುಗಿಸ್ಬಿಟ್ಟು ಬೇಗ ಗಡಿಬಿಡಿಯಾಗಿ ತಿಂಡಿ ತಿನ್ಕೊಂಡು ಓಡ್ತಾ ಓಡ್ತಾ ಶಾಲೆ ಕಡೆಗೆ ಅವಸರವಾಗಿ ಹೋಗ್ತಾನೆ. ಅವಸರವೇ ಅಪಾಯಕ್ಕೆ ಕಾರಣ ಎಂಬಂತೆ ರಾಜು ಅವಸರದಿಂದ ರಸ್ತೆಯ ಆಚೆ ಈಚೆ ವಾಹನಗಳು ಬರ್ತಿದವೋ ಇಲ್ವೋ ಎಂದು ಗಮನಿಸದೆ ಏನು ಮಾಡ್ತಾನೆ, ಏಕಾಏಕಿಯಾಗಿ ರಸ್ತೆ ದಾಟಲು ಮುಂದಾಗ್ತಾನೆ. ಆಗ ಅವನ ಎದುರುಗಡೆಯಿಂದ ಬಂದಂಥ ಒಂದು ಕಾರು ಏನು ಮಾಡಿಬಿಡತ್ತೆ, ರಾಜುವಿಗೆ ಗುದ್ದಿ ಅಪಘಾತ ಸಂಭವಿಸ್ಬಿಡತ್ತೆ. ರಾಜು ಅದೃಷ್ಟವಶಾತ್ ಬದುಕುಳಿತಾನೆ. ಆದರೆ ಅವನ ಕಾಲು ಮುರಿದೋಗ್ಬಿಡತ್ತೆ. ಅದಕ್ಕೆ ಮಕ್ಕಳೇ, ಜೀಬ್ರಾ ಪಟ್ಟಿಯಲ್ಲೇ ನಾವು ರಸ್ತೆಯನ್ನು ದಾಟಬೇಕು. ಹಾಗಾಗಿ ನಾವು ಎಚ್ಚರಿಕೆಯಿಂದ ರಸ್ತೆಯನ್ನು ದಾಟಬೇಕು. ಆಯಿತಾ ಪುಟಾಣಿಗಳ? ರಾಜು ಮನೆಯಲ್ಲಿ ಒಂದ್ಸರಿ ದೀಪಾವಳಿ ಹಬ್ಬ ಮಾಡ್ತಾ ಇದ್ರು.
ರಾಜು ಏನು ಮಾಡ್ದ, ಅನೇಕ ಪಟಾಕಿಗಳನ್ನು ತರಿಸ್ಕೊಂಡಿದ್ದ. ಅವನು ತುಂಬ ಪಟಾಕಿ ಹಚ್ಚುತ್ತಾ ಏನು ಮಾಡಿಬಿಟ್ಟ ಒಂದು ಸಾರಿ ಅಂದರೆ, ತನ್ನ ಕೈಯಲ್ಲೇ ಒಂದು ಪಟಾಕಿಯನ್ನು ಸಿಡಿಸ್ಕೊಂಡ್ಬಿಟ್ಟ. ಆಗ ಏನಾಯಿತು ಗೊತ್ತಾ, ಅವನ ಕೈಯು ಸುಟ್ಟೆ ಹೋಗ್ಬಿಡ್ತು. ಅದಕ್ಕೆ ಮಕ್ಕಳ ಪಟಾಕಿಗಳನ್ನು ಹಚ್ಚಬೇಕಾದ್ರೆ ತುಂಬ ಜಾಗ್ರತೆಯನ್ನು ವಹಿಸ್ಬೇಕು. ಹಾಗೆ ಹಿರಿಯರ ಸಹಾಯವನ್ನು ಕೂಡ ನಾವೇನು ಮಾಡಬೇಕು, ಪಡ್ಕೊಂಡು ಹಚ್ಚಬೇಕು ಆಯಿತಾ. ಅನೇಕ ಜನರಿಗೆ ಇದರಿಂದ ತೊಂದರೆ ಆಗತ್ತೆ, ಮತ್ತು ಪ್ರಾಣಿ ಪಕ್ಷಿಗಳೆಲ್ಲ ಕೂಡ ಏನು ಮಾಡ್ತವೆ, ತುಂಬ ತೊಂದರೆಯನ್ನು ಅನುಭವಿಸ್ತವೆ. ಹಾಗಾಗಿ ಪಟಾಕಿಗಳನ್ನು ನಾವು ಹಚ್ಚಬಾರ್ದು, ಶಬ್ದ ಮಾಲಿನ್ಯವನ್ನು ಕೂಡ ನಾವು ಮಾಡಬಾರ್ದು ಆಯಿತಾ. ಹೀಗೆ ಮಕ್ಕಳೇ, ಅನೇಕ ರೀತಿಯಲ್ಲಿ ನಮಗೆ ಅವಘಡಗಳು, ಅಪಘಾತಗಳು, ಅಪಾಯಗಳು ಸಂಭವಿಸುವಂಥ ಸಾಧ್ಯತೆಗಳು ಇರುತ್ತೆ. ಅದರಲ್ಲಿ ವಿದ್ಯುತ್ ಶಾಕ್ ಹೊಡೆದ ಅಪಾಯಗಳು ಆಗತ್ತೆ, ದೀಪ ಬೆಂಕಿಗಳನ್ನು ಮುಟ್ಟಿ ಅಪಾಯಗಳು ಸಂಭವಿಸುತ್ತೆ, ಮೂಗು ಮತ್ತು ಕಿವಿಗೆ ಕಡ್ಡಿಗಳನ್ನು ಹಾಕ್ಕೊಳ್ಳೋದ್ರಿಂದನೂ ಕೂಡ ಅಪಾಯಗಳು ಉಂಟಾಗತ್ತೆ. ಅದೇ ರೀತಿ ಹಳ್ಳ ಕೆರೆಗಳಲ್ಲಿ ಈಜಲು ಹೋಗಿ ಅನೇಕ ಅವಘಡಗಳು ಸಂಭವಿಸಿದ್ದು ನಾವು ಕೇಳಿದ್ದೀವಿ ಅಲ್ವಾ. ಹಾಗೆಲ್ಲ ಒಬ್ಬರೇ ಏನು ಮಾಡಬಾರ್ದು, ಈಜಲು ಹೋಗಿ ಅಪಘಾತಕ್ಕೆ ಅಥವಾ ಅಪಾಯಕ್ಕೆ ಸಿಲುಕಬಾರ್ದು ಮಕ್ಕಳೇ. ಮಳೆಗಾಲದಲ್ಲಿ ಏನಾಗತ್ತೆ ಹೇಳಿ, ಚರಂಡಿಯಲ್ಲಿ ರಭಸವಾಗಿ ನೀರು ಹರಿತಾ ಇರತ್ತೆ. ಅದರಲ್ಲಿ ಕೂಡ ನಾವು ಆಟ ಆಡೋದಕ್ಕೆ ಹೋಗಬಾರ್ದು. ಆಟ ಆಡಿ ಎಷ್ಟೋ ಮಕ್ಕಳು ಏನಾಗಿದ್ದಾರೆ, ತೇಲ್ಕೊಂಡು ಹೋಗಿರ್ತಾರೆ, ಕೇಳಿದಿರಿ ಅಲ್ವಾ. ಹಾಗಾಗಿ ಅದರಲ್ಲಿ ಆಟ ಆಡೋದಕ್ಕೆ ಹೋಗಬಾರ್ದು. ಆಟ ಎಂದಾಗ ನೆನಪಾಯ್ತು, ಆಟ ನಾವು ಎಲ್ಲಿ ಆಡಬೇಕು? ಎಲ್ಲಿ? ಆಟದ ಮೈದಾನದಲ್ಲಿ ಆಡಬೇಕು ಅಲ್ವಾ. ರಸ್ತೆಯಲ್ಲಿ, ಬಾವಿ, ವಿದ್ಯುತ್ ಕಂಬಗಳು ಇರುವಲ್ಲಿ ನಾವು ಏನು ಮಾಡಬಾರ್ದು, ಆಟವನ್ನು ಆಡೋದಕ್ಕೆ ಹೋಗಬಾರ್ದು. ಅಲ್ಲಿ ನಮಗೆ ಅಪಾಯ ಆಗುವಂಥ ಸಾಧ್ಯತೆಗಳು ಇರುತ್ತೆ ಆಯಿತಾ. ಪುಟಾಣಿಗಳೇ, ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ 29ನೇ ಮೆಟ್ಟಿಲಿನಲ್ಲಿ ಸುರಕ್ಷತೆಗೆ ಸಂಬಂಧಿಸಿದ ಕ್ರಾಫ್ಟ್ ಚಟುವಟಿಕೆ ಇದೆ. ಅಲ್ಲಿ 2 ರೇಖಾಚಿತ್ರಗಳನ್ನು ನೀಡಿದ್ದಾರೆ. ಒಬ್ಳು ಹುಡುಗಿ ಹಣ್ಣನ್ನು ಕೊಯ್ತಾ ಇದ್ದಾಳೆ ಚಾಕುವಿನಿಂದ, ಇನ್ನೊಬ್ಬ ಹುಡುಗ ಏನು ಮಾಡ್ತಿದ್ದಾನೆ, ಐರನ್ ಬಾಕ್ಸ್ನಿಂದ ಬಟ್ಟೆಯನ್ನು ಐರನ್ ಮಾಡ್ತಾ ಇದ್ದಾನೆ ಅಲ್ವಾ. ಅವುಗಳಿಗೆ ಸೂಕ್ತವಾದ ಬಣ್ಣಗಳನ್ನು ತುಂಬಿ ಅದನ್ನು ನೀಟಾಗಿ ಚೆನ್ನಾಗಿ ಕಾಣೋ ಹಾಗೆ ಮಾಡಬೇಕು, ಸರಿನಾ? ಪುಟಾಣಿಗಳೇ, ನಿಮಗೆ ನಾನು ಒಂದು ಕಾರ್ಯಯೋಜನೆಯನ್ನು ನೀಡ್ತಿದ್ದೇನೆ. ಅದೇನೆಂದರೆ, ನಿಮಗೆ ಒಂದು ಅಪಾಯವನ್ನು ತಂದೊಡ್ಡುವಂತಹ ಅನೇಕ ವಸ್ತುಗಳು ನಿಮಗೀಗ ಗೊತ್ತಾಗಿದೆ. ಕತ್ತರಿ, ಸೂಜಿ, ವಿದ್ಯುತ್, ಚಾಕು, ಬ್ಲೇಡು, ಕತ್ತಿ, ಇಂಥ ವಸ್ತುಗಳು. ಅದರಲ್ಲಿ ಯಾವುದಾದ್ರೂ ಒಂದು 2 ವಸ್ತುಗಳ ಚಿತ್ರವನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ಅದನ್ನು ತೋರಿಸ್ಬೇಕು ಆಯಿತಾ. ಓಕೆ, ಬಾಯ್.